ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಭಾರತ ಎಂದಿಗೂ ಕೂಡ ಇಂಥ ಒಂದು ಘಟನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಇಂಥ ಒಂದು ದುರಂತವನ್ನು ನಾವು ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ನಿನ್ನೆ ಇಡೀ ಭಾರತಕ್ಕೆ ಕರಾಳ ದಿನ ಅಂತಂದರೆ ತಪ್ಪಾಗೋದಿಲ್ಲ. 242 ಜನರನ್ನು ಹೊತ್ತು ಸಾಗುತ್ತಿದ್ದಂಥ ವಿಮಾನ ಹೋಗಿ MBBS ವಿದ್ಯಾರ್ಥಿಗಳು ಸ್ಟೇ ಆಗಿದ್ದಂಥ ಹಾಸ್ಟೆಲ್ ಮೇಲೆ ಬೀಳುತ್ತೆ. ಇತ್ತಗೆ 242 ಜನರಲ್ಲಿ 241 ಜನ ಸಜೀವ ದಹನ. ಈ ಕಡೆ ಹಾಸ್ಟೆಲ್ ಮೇಲೆ ಬಿದ್ದಂಥ ಆ ರಭಸಕ್ಕೆ ಆ ಮೆಸ್ನಲ್ಲಿ ಊಟ ಮಾಡ್ತಿದ್ದಂಥ ಆ ವಿದ್ಯಾರ್ಥಿಗಳು ಮುಂದೆ ಡಾಕ್ಟರ್ ಆಗಬೇಕು ಅಂತ ಕನಸು ಕೊಟ್ಕೊಂಡಿದ್ದಂಥ 24 ಜನ ಸಜೀವ ದಹನ. ಇನ್ನೂ ಸಾವು ನೋವು ಏರಿಕೆ ಸಾಧ್ಯತೆ ಇದೆ. ಯಾಕೆಂತಂದರೆ ಬೆಂಕಿಯ ಸ್ಫೋಟ, ಬೆಂಕಿಯ ಕೆನ್ನಾಲೆಗೆ ಬೆಂದವರೆಷ್ಟು ಅನ್ನುವಂಥ ಮಾಹಿತಿನೇ ಸರಿಯಾಗಿ ಸಿಗ್ತಿಲ್ಲ ಈ ಕ್ಷಣದವರೆಗೂ ಕೂಡ. 1:39ರಲ್ಲಿ ವಿಮಾನ ನಿಲ್ದಾಣವನ್ನು ಬಿಟ್ಟಂಥ ಈ ವಿಮಾನ ಕೆಲವು ನಿಮಿಷಗಳಲ್ಲಿ 4ರಿಂದ 5 ನಿಮಿಷಗಳಲ್ಲಿ ಸ್ಫೋಟಗೊಳ್ಳುತ್ತೆ, ಪತನಗೊಳ್ಳುತ್ತೆ, ದೊಡ್ಡ ದುರಂತವನ್ನು ಸಂಭವಿಸುತ್ತೆ ಅಂತಂದರೆ ನಿಜಕ್ಕೂ ಘೋರ ದುರಂತಕ್ಕೆ ನಿನ್ನೆ ಅಹಮದಾಬಾದ್ನ ಆ ಏರ್ಪೋರ್ಟ್ ಸಾಕ್ಷಿಯಾಗಿದೆ. ಏನಾಯಿತು ಹಾಗಾದರೆ ಮಧ್ಯಾಹ್ನ 1:30ಯಿಂದ ಈ ಕ್ಷಣದವರೆಗೆ ಅನ್ನುವಂಥ ಎಲ್ಲ ಅಪ್ಡೇಟ್ಸನ್ನು ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಮೊದಲಿಗೆ ಮಧ್ಯಾಹ್ನ 2 ಗಂಟೆಯಿಂದ 2:30ರಿಂದ ನ್ಯೂಸ್ ಚಾನಲ್ಗಳಲ್ಲಿ ಈ ಸುದ್ದಿ ಬರೋದಕ್ಕೆ ಪ್ರಕಟ ಆಗುತ್ತೆ. ಗಾಬರಿ ಆಗುತ್ತೆ ಸಡನ್ನಾಗಿ. 130 ಜನ ಸಾವು. ನಾವು ಇತ್ತೀಚೆಗೆ ವಿಮಾನದ ದುರಂತಗಳನ್ನು ನಾವು ಗಮನಿಸಿದ್ದೆವು. ಬೇರೆ ಬೇರೆ ದೇಶಗಳಲ್ಲಿ ನಡೆದಿದ್ದಂಥ ವಿಮಾನ ದುರಂತದ ಪ್ರಕರಣಗಳನ್ನ ನೋಡಿದಾಗ ಅಯ್ಯೋಯ್ಯೋ ಏನಪ್ಪ ಇದು, ವಿಮಾನದಲ್ಲಿ ಹೋಗೋದಾದರೂ ಹೇಗೆ, ಭಯ ಆಗುತ್ತೆ ಇನ್ನು ಮುಂದೆ ಹೋಗೋದಕ್ಕೆ, ನಮ್ಮ ಜೀವನ ನಮ್ಮ ಕೈಯಲ್ಲಿ ಇಲ್ವಲ್ಲ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅನ್ನುವಂಥ ಲೆಕ್ಕಾಚಾರವನ್ನು ಆಗ್ತಿದ್ದೋ. ಬಟ್ ನಮ್ಮ ಭಾರತದಲ್ಲಿ ನಡೆಯುತ್ತೆ ಇಂಥದ್ದೊಂದು ಘಟನೆ ಅಂತ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅಂಥದ್ದೊಂದು ಘಟನೆ ನೆನೆ ನಡೆದು ಹೋಯಿತು. ಭಾರತ ದೇಶದ ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ನ ಆಸುಪಾಸಿನಲ್ಲಿ ಒಂದು 3ರಿಂದ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಅದರಲ್ಲೂ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ತವರು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಮಧ್ಯಾಹ್ನ 1:39ಕ್ಕೆ ಈ ಫ್ಲೈಟ್ AI-171 ಅಂದರೆ ಏರ್ ಇಂಡಿಯಾ 171 ನಂಬರ್ನ ಏರ್ ಇಂಡಿಯಾ ಫ್ಲೈಟ್. ಅದರಲ್ಲೂ ಇದು ಬೋಯಿಂಗ್ ವಿಮಾನ, ಅಂದರೆ ಬೋಯಿಂಗ್ ಸಂಸ್ಥೆಯ ಒಂದು ವಿಮಾನ. ಈ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಶುರು ಮಾಡುತ್ತೆ. ಟೇಕ್ ಆಫ್ ಆಗುವಂಥದ್ದನ್ನು ನೀವು ಗಮನಿಸಿರ್ತೀರಿ. ವಿಮಾನದಲ್ಲಿ ಒಂದು ಟೇಕ್ ಆಫ್ ಮತ್ತೊಂದು ಲ್ಯಾಂಡಿಂಗ್. ಟೇಕ್ ಆಫ್ ಅಂತಂದರೆ ಹಾರುವುದು, ಲ್ಯಾಂಡಿಂಗ್ ಅಂತಂದರೆ ಇಳಿಯೋದು. ಸಹಜವಾಗಿ ನಮ್ಮ ಕಾರ್ಗಳು ಅಥವಾ ವಾಹನಗಳು ಯಾವ ರೀತಿ ಹೋಗುತ್ತೆ ಆ ರೀತಿ 1 ಕಿಲೋಮೀಟರ್ಷ್ಟು ಹೋಗಿ ಸರಾಗವಾಗಿ ಮೇಲಕ್ಕೆ ಹಾರುವಂಥ ಪ್ರಯತ್ನವನ್ನೇ ಟೇಕ್ ಆಫ್ ಅಂತ ಹೇಳ್ತೀವಿ. ಅದೇ ರೀತಿ ಈ ವಿಮಾನ ಟೇಕ್ ಆಫ್ ಆಗುತ್ತೆ. ಹೆಚ್ಚು ಕಡಿಮೆ 650 ಅಡಿಗೂ ಎತ್ತರಕ್ಕೆ ಹಾರ್ತಾ ಹೋಗ್ತಾ ಇರುತ್ತೆ. ಒಂದಷ್ಟು ವಿಡಿಯೋ ದೃಶ್ಯೀಕರಣಗಳನ್ನು ನಾವು ನೋಡಿದ್ರೆ ಆ ದೃಶ್ಯಗಳಲ್ಲಿ ನಾವು ಗಮನಿಸಿದ್ರೆ ವಿಮಾನ ಇನ್ನು ಹಾರಿ ಹೋಯಿತು, ಇನ್ನು ಪಾಸ್ ಆಯ್ತು, ಇನ್ನು ಆರಾಮಾಗಿ ಹೊರಟೋಗುತ್ತೆ ಇನ್ನು ಅಂತ ಅಂದ್ಕೊಳ್ತಾ ಇರ್ತೀವಿ. ಆ ಸಂದರ್ಭದಲ್ಲೇ ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ 650 ಅಡಿಗಳಿಂದ ಏಕಾಏಕಿ 150ರಿಂದ 200 ಅಡಿ ಕೆಳಕ್ಕೆ ಕುಸಿದಂತಹ ಅನುಭವ ಆಗುತ್ತೆ. ಅವಾಗ ನಮ್ಗೆ ಅನಿಸ್ಬೋದು ವಿಡಿಯೋದಲ್ಲಿ ಏನಾರು ಆ ರೀತಿ ಎಡಿಟ್ ಆಗಿರ್ಬೋದಾ ಅಂತ. ಬಟ್ ಇಲ್ಲ, ಸೀದಾ ಹೋಗಿ ಈ ವಿಮಾನ MBBS ವಿದ್ಯಾರ್ಥಿಗಳು ಸ್ಟೇ ಆಗಿದ್ದಂಥ ಹಾಸ್ಟೆಲ್ ಮೇಲೆ ಕುಸಿದು ಬೀಳುತ್ತೆ, ಕ್ರ್ಯಾಶ್ ಆಗುತ್ತೆ. ಅದಾದ ನಂತರ ಹೇಳತೀರೋದು ಸಾವಿನ ಸಂಖ್ಯೆ 130ಕ್ಕೆ ಏರಿಕೆ ಅಂತ ಮಾಧ್ಯಮಗಳಲ್ಲಿ ತೋರಿಸಿದಾಗ ಒಂದು ಕ್ಷಣ ಎಂಥವ್ರಿಗಾದ್ರೂ ಕಂಪನ ಆಗಿರುತ್ತೆ. 130 ಜನರ ಸಾವು, ಅದರಲ್ಲೂ ಭಾರತೀಯರು 169 ಜನ, 53 ಜನ ಬ್ರಿಟಿಷ್ ಪ್ರಜೆಗಳು, ಓರ್ವ ಕೆನಡಾ ಪ್ರಜೆ, ಮತ್ತೆ 7 ಜನ ಪೋರ್ಚುಗೀಸರು, ಈ ಕಡೆ 12 ಜನ ವಿಮಾನದ ಸಿಬ್ಬಂದಿ, ಅದರಲ್ಲಿಬ್ಬರು ಪೈಲಟ್ಗಳು, ಆ ಪ್ರಯಾಣಿಕರಲ್ಲಿ 11 ಜನ ಮಕ್ಕಳು, ಅದರಲ್ಲಿಬ್ಬರು ಹಸುಗೂಸುಗಳು, ಹಾಲು ಕುಡಿಯೋ ಮಕ್ಕಳು ಎಲ್ಲ ಸುಟ್ಟು ಕರ್ಕಲಾಗೋದ್ರ. ಬಟ್ ಮಾಧ್ಯಮಗಳಲ್ಲಿ ಗಾಬರಿ ಸುದ್ದಿ, 130 ಸಾವಿನ ಸಂಖ್ಯೆ ಏರಿಕೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿದ್ರೆ ಆ ವಿಮಾನ ಹೊತ್ತು ಸಾಗುತ್ತಿದ್ದಂಥ ಆ ಇಂಧನ ಏನಿದೆ, ಆ ಜೆಟ್ ಫ್ಯೂಲ್ ಏನಿದೆ, 72,000 ಲೀಟ್ರು. ಜಸ್ಟ್ ನಾವು ಒಂದು 4ರಿಂದ 5 ಲೀಟ್ರ್ ಪೆಟ್ರೋಲ್ ಇಟ್ಕೊಬಿಟ್ಟು ಬೆಂಕಿ ಕಡೆಗೆ ಇರ್ಬಿಟ್ರೆ ದೊಡ್ಡ ಸ್ಫೋಟ ಆಗುತ್ತೆ. ಅಂಥದ್ರಲ್ಲಿ 72,000 ಲೀಟ್ರು ತುಂಬಿಕೊಂಡು ಹೋಗ್ತಿದ್ದಂಥ ಆ ವಿಮಾನ ಕಸಿದು ಬೀಳುತ್ತೆ, ಸ್ಫೋಟ ಆಗುತ್ತೆ ಅಂತಂದರೆ ಉದ್ದಗಲಕ್ಕೆ ಏನಿಲ್ಲ ಅಂತಂದ್ರೂ 100 ಮೀಟ್ರ್ ತನಕ ಬೆಂಕಿ ಆವರಿಸ್ಕೊಂಡಿರುತ್ತೆ. ಹೇಗೆ ತಾನೇ ಬರೋದಕ್ಕೆ ಸಾಧ್ಯ ಅಲ್ಲಿ ಬಿದ್ದಂಥವ್ರು? ಹೇಗಾಯಿತು ಹಾಗಾದರೆ ಈ ಘಟನೆ? ಸಹಜವಾಗಿ ಎಲ್ರಿಗೂ ಇರುವಂತಹ ಕ್ವೆಶ್ಚನ್ ಮತ್ತು ಕ್ಯೂರಿಯಾಸಿಟಿ. ಈ ವಿಮಾನ 650 ಅಡಿ ಎತ್ತರಕ್ಕೆ ಹಾರಿದಂಥ ಸಂದರ್ಭದಲ್ಲಿ ಒಂದು ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಆಗಿರಬಹುದು ಎನ್ನುವಂಥದ್ದು ಕೆಲವರ ಅಭಿಪ್ರಾಯ. ಬಟ್ ಅದಕ್ಕೆ ತರ್ಕವಾಗಿ ಟ್ವಿನ್ ಇಂಜಿನನ್ನು ಹೊಂದಿರುವಂಥ ವಿಮಾನ ಇದು. ಸೊ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲವರ ವಾದ. ಇನ್ನೂ ಕೆಲವರ ಅಭಿಪ್ರಾಯ ಬಂದು ಬಹುಶಃ ಇದು ವೆಯ್ಟ್ ಜಾಸ್ತಿ ಆಯ್ತೇನೋ, ಭಾರ ಜಾಸ್ತಿ ಆಯ್ತೇನೋ ವಿಮಾನದ್ದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಮತ್ತೆ ಈ ರೀತಿಯ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಾಗೆ ಕೆಲವರು ಥಿಂಕ್ ಮಾಡೋದೇನು ಅಂತಂದರೆ
ಪಕ್ಷಿಗಳು ಈ ವಿಮಾನ ಟೇಕ್ ಆಫ್ ಆದಂಥ ಸಂದರ್ಭದಲ್ಲಿ ಏನಾದರೂ ಬಂದು ಬಡಿದಿದ್ರೆ ಕಂಟ್ರೋಲ್ಗೆ ಸಿಗದೆ ಈ ರೀತಿಯ ದುರಂತಗಳು ಸಂಭವಿಸುತ್ತ ಬಹುತೇಕ. ಸೊ ಈ 3 ಕಾರಣಗಳಿಂದ ಈ ದುರಂತ ಸಂಭವಿಸಿರಬಹುದು ಎನ್ನುವಂಥದ್ದು ಇರುವಂಥ ಉತ್ತರ. ಬಟ್ ಸದ್ಯಕ್ಕೆ ಅದು ಕ್ಲಾರಿಟಿ ಅಲ್ಲ. ಕ್ಲಾರಿಟಿ ಸಿಗೋದು ಯಾವಾಗಾದರೆ, ಕ್ಲಾರಿಟಿ ಸಿಗುವಂಥದ್ದು ವಿಮಾನದಲ್ಲಿ ಅಳವಡಿಸಿರ್ತಕ್ಕಂಥ ಈ ಬ್ಲ್ಯಾಕ್ ಬಾಕ್ಸ್ ಅಂತ ಏನು ಹೇಳ್ತಾರೆ, ಅಂದರೆ ಕೆಂಪು ಬಣ್ಣದ ಒಂದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಇದು ಪೈಲಟ್ನಿಂದ ಹಿಡಿದು ಪ್ರಯಾಣಿಕರ ತನಕ ಕಂಪ್ಲೀಟ್ ಆಗಿ ಆಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಆ ಬ್ಲ್ಯಾಕ್ ಬಾಕ್ಸ್. ಅದು ಯಾವ ಕಾರಣಕ್ಕೂ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಅದು ಸುಟ್ಟು ಕರಕಲಾಗೋದಿಲ್ಲ. ಅದರಲ್ಲಿ ಏನು ಧ್ವನಿ ಸಂಗ್ರಹ ಆಗಿರುತ್ತೆ ಅದನ್ನು ಪರಿಶೀಲನೆ ಮಾಡಿದ ನಂತರವೇ ಸತ್ಯ ಗೊತ್ತಾಗುವಂಥದ್ದು. ಅಲ್ಲಿ ಆ ಜನ ಏನು ಮಾತಾಡಿರ್ತಾರೆ, ಪೈಲಟ್ ಏನು ಮಾತಾಡಿರ್ತಾರೆ ಅನ್ನುವಂಥದ್ದು. ಹಾಗಾದರೆ ಪೈಲಟ್ ಏನು ಮಾಡಿದ್ರು ಆ ಸಂದರ್ಭದಲ್ಲಿ? ವಿಮಾನ ಯಾವಾಗ 650 ಅಡಿ ಎತ್ತರಕ್ಕೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲೇ ಪೈಲಟ್ ATCಗೆ ಕರೆ ಮಾಡ್ತಾರೆ. ಅಂದರೆ ಮೇಡೆ 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 ಎನ್ನುವಂಥದ್ದು ಈ ವಿಮಾನ ಸಂದರ್ಭದಲ್ಲಾಗಿರ್ಬೋದು, ಈ ನೇವಿ ಸಂದರ್ಭದಲ್ಲಾಗಿರ್ಬೋದು, ನೌಕಾಪಡೆ ಸಂದರ್ಭದಲ್ಲಾಗಿರ್ಬೋದು, ಅದೊಂದು ತುರ್ತು ಪರಿಸ್ಥಿತಿಯನ್ನು ಹೇಳುವಂತಹ ಶಬ್ದ. ಒಂದು ಫ್ರೆಂಚ್ ಭಾಷೆ ಅದು. ಮೆಡಿಕೋ ಅನ್ನುವಂಥ ಒಂದು ಪದವನ್ನು ಮೇಡೆ ಅಂತ ಮಾಡ್ಕೊಂಡಿರುವಂಥದ್ದು. ಆ ಮೇಡೆ 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 ಅಂತ 3 ಸಲ ಹೇಳಿದ್ರೆ ಸಾಕು, ಅಲ್ಲಿ ATCಗೆ ಗೊತ್ತಾಗ್ಬಿಡುತ್ತೆ, ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಏನೋ ಪರಿಸ್ಥಿತಿ ಉದ್ವಿಗ್ನ ಆಗೋ ರೀತಿ ಇದೆ, ಏನೋ ದುರಂತ ಸಂಭವಿಸೋ ರೀತಿ ಇದೆ ಅನ್ನುವಂಥದ್ದು. ಅದು ಕಂಟ್ರೋಲ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು 10 ರಿಂದ 20 ನಿಮಿಷ ಅವ್ರು ಏನಾರು ಒಂದು ಕಂಟ್ರೋಲ್ ಮಾಡ್ಬೋದು. ಬಟ್ ಮೇಡೆ 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 ಅಂತ ಪೈಲಟ್ ಹೇಳಿದ 2-3 ಸೆಕೆಂಡ್ಗಳಲ್ಲಿ ಆ ಕಡೆಯಿಂದ ಏನಾಯಿತು ಏನು ಅನ್ನುವಂಥ ರಿಯಾಕ್ಷನ್ ಆನ್ಸರ್ ಮಾಡುವ ಅಷ್ಟರಲ್ಲೇ ಈ ದುರಂತ ಸಂಭವಿಸಿ ಹೋಗಿದೆ. ಸೀದಾ ಹೋಗಿ ಆ ವಿಮಾನದ ಡಿಕ್ಕಿ MBBS ವಿದ್ಯಾರ್ಥಿಗಳು ಏನು ಸ್ಟೇ ಆಗಿದ್ರಲ್ಲ, ನನ್ನ ಪ್ರಕಾರ ಅದು 6 ರಿಂದ 7 ಅಂತಸ್ತಿನ ಒಂದು ಕಟ್ಟಡ. ಆ ಕಟ್ಟಡದ ಮೇಲ್ಭಾಗದಲ್ಲೇ ಮೆಸ್ಸು, ಅಂದರೆ ವಿದ್ಯಾರ್ಥಿಗಳು ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಬಂದು ಊಟ ಮಾಡೋ ಥರ ಒಂದು ಮೆಸ್ಸು, ತಟ್ಟೆಗಳೆಲ್ಲ ಅಲ್ಲಲ್ಲೇ ಬಿದ್ದಿದ್ದಾವೆ. ಸೀದಾ ಹೋಗಿ ವಿಮಾನದ ಮುಂಭಾಗ ಹೋಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂಥ ಆ ರಭಸಕ್ಕೆ ವಿಮಾನದ ಮುಂಭಾಗ ಹಾಗೇನೆ ಮುಂಭಾಗದ 2 ಚಕ್ರಗಳು ಹಾಗೇನೆ ಬಿಲ್ಡಿಂಗ್ನ ಆ ಫ್ಲೋರ್ಗೆ ಅಂಟ್ಕೊಂಡಿದ್ದಾವೆ. ಇನ್ನು ಉಳಿದಂತಹ ಅಷ್ಟು ಭಾಗ ಇರುತ್ತಲ್ಲ, ಅಷ್ಟು ಅಡಿ ಉದ್ದದ ವಿಮಾನ ಇರುತ್ತಲ್ಲ, ಅದು ಸೀದಾ 6 ರಿಂದ 7 ಫ್ಲೋರ್ನ ಬಿಲ್ಡಿಂಗ್ನಿಂದ ಕೆಳಕ್ಕೆ ಕಸ್ಕೊಂಡು ಬಿದ್ದಿದೆ. ಕಸ್ಕೊಂಡು ಬಿದ್ದಂಥ ಆ ಸಂದರ್ಭದಲ್ಲಿ ಇದ್ದಂಥ 72,000 ಲೀಟ್ರು ಆ ಫ್ಯೂಲ್ ಏನಿರುತ್ತೆ, ಆ ಜೆಟ್ ಫ್ಯೂಲ್ ಏನಿರುತ್ತೆ, ಅದು ಸ್ಫೋಟ ಆಗಿದೆ. ತಕ್ಷಣ ಅಲ್ಲಿದ್ದಂಥ ಅಷ್ಟು ಜನ ಸುಟ್ಟು ಕರಕಲಾಗಿದ್ದಾರೆ. ಆದರೆ ಒಬ್ಬನೇ ಒಬ್ಬ ಬದುಕಿ ಉಳಿದಿದ್ದಾನೆ. ರಮೇಶ್ ವಿಶ್ವಾಸ್ ಕುಮಾರ್ ಅಂತ. ಆತ ಮೂಲತಃ ಭಾರತದವನು, ಬಟ್ 20 ವರ್ಷದಿಂದ ಬ್ರಿಟಿಷ್ ನಾಗರಿಕತ್ವವನ್ನು ಪಡ್ಕೊಂಡಿರೋದ್ರಿಂದ ಬ್ರಿಟಿಷ್ ಪ್ರಜೆ ಅಂತ ಹೇಳ್ತಿದ್ರೆ. ಆತ ಹೆಂಗ್ ಬದುಕು ಬಂದೋ ಗೊತ್ತಿಲ್ಲ. ಬಹುಶಃ ನಾವು ರವಿಚಂದ್ರನ್ ಅವ್ರದ್ದು ಒಂದು ಚಿನ್ನ ಅಂತ ಒಂದು ಫಿಲಮ್ ಐತೆ, ಅದರಲ್ಲಿ ಇದೇ ರೀತಿ ಬದುಕು ಬಂದಿರ್ತಾರೆ ಈ ಥರ ದುರಂತ ಆದಾಗ. ಬಟ್ ಸಡನ್ ಆಗಿ ನಮ್ಮ ಮಾಧ್ಯಮಗಳು ಮಧ್ಯಾಹ್ನ ಸುದ್ದಿಯನ್ನು ಪ್ರಕಟ ಮಾಡಿದಾಗ 130ಕ್ಕೆ ಏರಿಕೆ ಸಾವಿನ ಸಂಖ್ಯೆ ಅಂತ ಹೇಳ್ತಿದ್ರು. ದಿಢೀರ್ ಅಂತ 5:30-6 ಗಂಟೆಗೆ ಗಮನಿಸಿ ನೋಡಿದ್ರೆ ಒಬ್ಬರು ಬದುಕುಳಿಯೋದಿಲ್ಲ, ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ ಅಂತಂದಾಗ ಸಹಜವಾಗಿ ಈ ಹಾರ್ಟ್ ಪೇಷಂಟ್ಗಳೇನಾದ್ರು ಇದ್ದರೆ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ನಿಜಕ್ಕೂ ಹೃದಯಾಘಾತ ಆಗ್ತಿತ್ತೇನೋ. ಯಾಕೆಂದರೆ 242 ಅದೇನು ಕಮ್ಮಿ ಸಂಖ್ಯೆನ. ಅವರೆಲ್ಲ ಬದುಕಿ ಬಾಳಬೇಕಾದಂಥವ್ರು, ಈ ದೇಶವನ್ನು ಕಟ್ಟಬೇಕಾದಂಥವ್ರು, ಈ ದೇಶದ ಸಂಪತ್ತು, ಪ್ರತಿ ದೇಶದ ಸಂಪತ್ತು ಒಬ್ಬೊಬ್ಬ ಪ್ರಜೆಯೂ ಕೂಡ. ಸೊ ಈ ರೀತಿಯ ದುರ್ಘಟನೆ ನಡೆದು ಹೋಯಿತು. ಅದಾದ ನಂತರ ಓರ್ವ ವ್ಯಕ್ತಿ ಮಾತ್ರ ಬದುಕಿ ಬಂದಿರ್ತಾನೆ. ಅದರಲ್ಲೂ ಒಬ್ಬ ಮಹಿಳೆಯ ಆಯುಷ್ಯು ಗಟ್ಟಿಯಾಗಿತ್ತು ಅಂತ ಅನ್ಸುತ್ತೆ. 5 ರಿಂದ 10 ನಿಮಿಷ ವಿಮಾನ ಟೇಕ್ ಆಫ್ ಆಗೋದು ತಡವಾಗಿ ಬಂದಿರ್ತಾರೆ. ಆ ಮಹಿಳೆಗೆ ಬೋರ್ಡಿಂಗ್ ಪಾಸ್ ಸಿಗೋದಿಲ್ಲ. ಆ ಕಾರಣದಿಂದ ಆ ಮಹಿಳೆ ಅದರಲ್ಲಿ ಹೋಗೋದಿಲ್ಲ, ಬದುಕುಳಿತಾರೆ. ಇನ್ನು ಇದರಲ್ಲಿ ದುರಾದೃಷ್ಟಕರ ಅಂತಂದರೆ ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಕ್ಲಾಸ್ನಲ್ಲಿ, ಸೀಟ್ ನಂಬರ್ 12ರಲ್ಲಿ. ಅವ್ರ ಪತ್ನಿ ಅವ್ರ ಮಗಳು ಮನೆಗೆ ಹೋಗಿ ನೆಲೆಸಿರ್ತಾರಂತೆ ಲಂಡನ್ನಲ್ಲಿ. ಅವರನ್ನು ವಾಪಸ್ ಕರ್ಕೊಂಬರೋದಕ್ಕೆ ಅವರು ಹೋಗ್ತಾ ಇರ್ತಾರೆ. ಬಟ್ ಇವರು ಬದುಕುಳಿಲಿಲ್ಲ. ಇನ್ನೊಂದು ದುರಂತ ಅಂತಂದರೆ ಪೈಲಟ್ ಇಬ್ಬರಲ್ಲಿ ಒಬ್ಬರು ಕೋ ಪೈಲಟ್ ಬಂದು ಕ್ಲೈವ್ ಕುಂದರ್ ಅಂತ, ಕರ್ನಾಟಕ ಭಾಗದ ಅದರಲ್ಲೂ ಮಂಗಳೂರು ಮೂಲದವರು, ಅವರು ಕೂಡ ಬದುಕುಳಿಲಿಲ್ಲ. ಹೆಚ್ಚು ಕಡಿಮೆ ಅವರಿಗೂ ಕೂಡ 2,000 ರಿಂದ 3,000 ಗಂಟೆಗಳ ವಿಮಾನವನ್ನು ಹಾರಿಸಿದಂಥ ಅನುಭವ ಇತ್ತು. ಜೊತೆಗೆ ಮೇನ್ ಪೈಲಟ್ ಏನಿದ್ರು ಅವ್ರಿಗೆ 8,000 ಗಂಟೆಗಳ ಕಾಲ ವಿಮಾನವನ್ನು ಹಾರಾಟ ಮಾಡಿದಂತಹ ಅನುಭವ ಇದ್ದಂಥ ಒಬ್ಬ ಅನುಭವಿ ಪೈಲಟ್ ದುರಂತಕ್ಕೀಡಾಗ್ತಾರೆ. ಇನ್ನು ಕೆಲವು ಮಾಹಿತಿಯ ಪ್ರಕಾರ ಈ ವಿಮಾನ 2011-12ರಲ್ಲಿ ಹಾರಾಟಕ್ಕೆ ಶುರು ಮಾಡಿದ್ದು. ಈಗಾಗಲೇ 2 ಬಾರಿ ಈ ರೀತಿಯ ಪರಿಸ್ಥಿತಿಯನ್ನು ಫೇಸ್ ಮಾಡಿತ್ತು. 2024ರಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡಿತ್ತು. ಆಗ ಸಾವು ನೋವು ಸಂಭವಿಸಿರಲಿಲ್ಲ, ಸೇಫ್ ಆದರು. ಈಗ ಕಳೆದ 6 ತಿಂಗಳ ಹಿಂದಷ್ಟೇ ಭೂಸ್ಪರ್ಶ ಮಾಡಿ ಆಗ್ತಿದ್ದಂಥ ಅನಾಹುತವನ್ನು ತಪ್ಪಿತ್ತು. ಬಟ್ ಇದು 3ನೇ ಬಾರಿ ವಿಧಿ ತನ್ನ ಆಟವನ್ನು ಮುಂದುವರೆಸೇ ಬಿಡ್ತು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ದುರಂತ ನಡೀಬಾರ್ದಿತ್ತು. ಈ ದುರಂತದಿಂದ 241 ಜನ ವಿಮಾನಕ್ಕೆ ಸಂಬಂಧಪಟ್ಟಂಗೆ ಸುಟ್ಟು ಕರಕಲಾದರೆ, ಈ ಕಡೆ MBBS ವಿದ್ಯಾರ್ಥಿಗಳು 24 ಜನ ಈ ಕ್ಷಣದವರೆಗೆ ಸಿಕ್ಕಂಥ ಅಪ್ಡೇಟ್ನಲ್ಲಿ ಊಟ ಮಾಡ್ತಿದ್ದಂಥ ಆ ವಿದ್ಯಾರ್ಥಿಗಳು ಆ ಸ್ಫೋಟಕ್ಕೆ, ಅದರಲ್ಲೂ ಮೆಸ್ ಅಂತಂದರೆ ಸಹಜವಾಗಿ ಅಲ್ಲಿ ಸಿಲಿಂಡರ್ ಅವು ಇವು ಇರ್ತವೆ. ಈ ಸ್ಫೋಟಕ್ಕೆ ಆ ಸ್ಫೋಟ ಭೀಕರವಾದಂಥ ಸ್ಫೋಟ ಆಗಿರುತ್ತೆ. ಆ ಸಂದರ್ಭದಲ್ಲಿ
SDRF ಆಗಿರ್ಬೋದು, NDRF ಆಗಿರ್ಬೋದು, ತುರ್ತು ಸಿಬ್ಬಂದಿ ಎಲ್ಲರೂ ಕೂಡ ಬರ್ತಾರೆ. ಬಂದು ಏನು ತಾನೇ ಮಾಡೋದಕ್ಕೆ ಸಾಧ್ಯ? ನಿನ್ನೆ ಕೌಂಟ್ ಮಾಡ್ತಿದ್ದಂಥ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಸ್ತಿದ್ದಂಥ ಈ ಕಡೆ ಸಿಬ್ಬಂದಿ ಸೇರಿ ಈ ಕಡೆ ಪ್ರಯಾಣಿಕರು ಸೇರಿ 242 ಟೋಟಲ್ ಆಗಿ ಕೂತಿದ್ದಂಥವ್ರು. ಬಟ್ ಅಲ್ಲಿ ಕೌಂಟ್ ಸಿಗ್ತಿದ್ದಂಥದ್ದು ಛಿದ್ರ ಆದಂಥ ದೇಹಗಳದು 290ಕ್ಕೂ ಹೆಚ್ಚಂತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ರುಂಡ ಮುಂಡ ಎಲ್ಲವೂ ಛಿದ್ರ ಆಗೋಗಿರುತ್ತೆ, ಕೌಂಟ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ DNA ಪರೀಕ್ಷೆ ಮಾಡಿದ ನಂತರವಷ್ಟೇ ಬಾಡಿಗಳನ್ನು ಅವರವರ ಫ್ಯಾಮಿಲಿಗೆ ವರ್ಗಾವಣೆ ಮಾಡಬೇಕು ಅಂತ ಅಂದ್ಕೊಂಡು ಪ್ರತಿಯೊಂದು ಬಾಡಿಯನ್ನು ಕೂಡ ಅಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ, ಅವಶೇಷಗಳನ್ನು ಎತ್ಕೊಂಡು ಹೋಗಿದ್ದಾರೆ. ಇನ್ನು ಆ ಬ್ಲ್ಯಾಕ್ ಬಾಕ್ಸ್ ಅಂತ ಏನು ಹೇಳಿದೆ, ಆ ಕೆಂಪು ಬಣ್ಣದ ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ನಂತರವೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಾಗುವಂಥದ್ದು. ಇನ್ನು ಪಾಪ 24 ಜನ MBBS ವಿದ್ಯಾರ್ಥಿಗಳು ಈ ಕ್ಷಣದವರೆಗೆ ಮೃತಪಟ್ಟಿರುವಂಥ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು, ಸಾವು ನೋವು ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನಡೆಯಬಾರದಿತ್ತು, ನಡೆದು ಹೋಯಿತು. ಇನ್ನು ಬೋಯಿಂಗ್ 7878 ಸಂಸ್ಥೆ ಒಂದು ಕಂಪ್ನಿ ಸಂಖ್ಯೆ ಇದು. ಅಂದರೆ ಈ ವಿಮಾನದ ಸಂಖ್ಯೆ ಬಂದು, ಈಗ ನಾವು ಹೆಂಗೆ ಯಾವುದೋ ಒಂದು ಯಮಹ ಅಂತ ಗಾಡಿ ತೊಗೊಳ್ತೀವಿ, ಆ ಥರ ಯಮಹ ಅಂತ ಒಂದು ಕಂಪ್ನಿ, ಅದನ್ನು ನಾವು KA02 ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಲ್ಲ, ಆ ಥರ AI171 ಅಂತ ಏರ್ ಇಂಡಿಯಾ ಕಂಪ್ನಿ ಮಾಡ್ಕೊಂಡಿರುತ್ತೆ. ಪ್ರತಿಷ್ಠಿತ ಟಾಟಾ ಕಂಪ್ನಿ ಮೇಂಟೈನ್ ಮಾಡ್ತಿದ್ದಂಥ ವಿಮಾನ ಇದು. ಈಗಾಗಲೇ ಟಾಟಾ ಗ್ರೂಪ್ಸು ತಲಾ 1 ಕೋಟಿ ಪರಿಹಾರವನ್ನು ಘೋಷಣೆ ಮಾಡಿದೆ, ಅಂದರೆ ಮೃತರ ಕುಟುಂಬದವರಿಗೆ. ಇನ್ನು ಗಾಯಾಳುಗಳಿಗೆ ಚಿಕಿತ್ಸೆ ಅವರೇ ಮೇಂಟೈನ್ ಮಾಡ್ತಾರೆ ಅಂತ ಅನಿಸುತ್ತೆ. ಈ ಕಡೆ ಬೋಯಿಂಗ್ ಕಂಪ್ನಿ ಕೂಡ ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ ಅಂತೇಳಿದೆ. ಬಟ್ 6% ಶೇರ್ ಈಗ ಆಲ್ರೆಡಿ ಜಾಗತಿಕವಾಗಿ ಕುಸಿತ ಕಂಡಿದೆ ಬೋಯಿಂಗ್ ಕಂಪ್ನಿದ. ಯಾಕೆಂದರೆ ವಿಮಾನ ತಯಾರಿಕಾ ಕಂಪ್ನಿ ಅಲ್ವಾ. ಒಟ್ಟಾರೆಯಾಗಿ ಗೊತ್ತಿಲ್ಲ, ಹಲವು ರಾಜಕಾರಣಿಗಳು, ಚಿತ್ರ ನಟರು, ಸಾಮಾಜಿಕವಾಗಿ ಜನ ನಿನ್ನೆ ನಡೆದಂಥ ಈ ದುರಂತಕ್ಕೆ ಕಂಬನಿಯನ್ನು ಮಿಡಿದಿದ್ದಾರೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನಡಿಬಾರ್ದಿತ್ತು, ನಡೆದು ಹೋಯಿತು. ಇತಿಹಾಸದ ಪುಟಗಳಲ್ಲಿ ಒಂದು ಕರಾಳ ದಿನ ಅಂತ ನೆನ್ನೆಯ ಆ ದಿನ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳುವಂಥ ಪ್ರಯತ್ನವನ್ನು ಅಲ್ಲಿನ ಸ್ಥಳೀಯ ಸರ್ಕಾರದವರು ಮಾಡಬೇಕು, ಸಂಬಂಧಿಕರು ಮಾಡಬೇಕು. ಒಟ್ಟಾರೆಯಾಗಿ ಈ ದುರಂತದಲ್ಲಿ ಮೃತಪಟ್ಟವರು ಎಂದಿಗೂ ಕೂಡ ಅವರು ನಾವು ಸಾಯ್ತಾ ಇದ್ದೀವಿ ಅಂತ ಊಹೆ ಮಾಡಿಕೊಳ್ಳೋದಕ್ಕೂ ಆಗಿರೋದಲ್ಲ. ಕೇವಲ ಅಷ್ಟು ಸೆಕೆಂಡ್ಗಳ ಅಂತರದಲ್ಲಿ ಈ ಘಟನೆ ನಡೆಯುತ್ತೆ, ಕಸಿದು ಬೀಳುತ್ತೆ ವಿಮಾನ, ಕೆಳಗಡೆ ಬಿದ್ದಂಥ ರಭಸಕ್ಕೆ ಆ ಫ್ಯೂಲು ಬ್ಲಾಸ್ಟ್ ಆಗುತ್ತೆ. ಏಕಾಏಕಿ ಆ ಸುತ್ತ ದಟ್ಟವಾದ ಕಾರ್ಮೋಡ ಆವರಿಸ್ಕೊಳ್ಳುತ್ತೆ, ಕಪ್ಪು ಕತ್ತಲೆ ಆಗಿರುತ್ತೆ, ಎಲ್ಲ ಬೆಂದು ಸುಟ್ಟು ಕರ್ಕಲಾಗೋಗಿರ್ತಾರೆ. ನಿಜಕ್ಕೂ ಘೋರ ದುರಂತ, ಇಂಡಿಯಾದಲ್ಲಿ ಸಂಭವಿಸಿರ್ತಕ್ಕಂಥ ಮೊದಲ ದುರಂತ, ಈ ರೀತಿಯ ಒಂದು ದೊಡ್ಡ ದುರಂತ ಅಂತಂದರೆ ನಿಜಕ್ಕೂ ಬೇಸರದ ಸಂಗತಿ. ಒಟ್ಟಾರೆಯಾಗಿ ನೆನ್ನೆನೇ ಈ ವಿಡಿಯೋಗೆ ಸಂಬಂಧಪಟ್ಟಾಗ ಮಾಡಬೇಕು ಅಂತ ಅಂದ್ಕೊಂಡೆ. ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿಯನ್ನು ಫಾಲೋ ಅಪ್ ಮಾಡ್ಕೊಳಕ್ಕೆ ಹೋಗಿ ನಾನು ಕೂಡ ಮಿಸ್ಟೇಕ್ ಮಾಡಿಬಿಟ್ಟೆ, 3:38 ಅಂತ ಹೇಳಿದೆ. ಸೊ ಹಾಗಾಗಿ ಆ ವಿಡಿಯೋನ ನೆನ್ನೆನೇ ಪ್ರೈವೇಟ್ ಆಗಿಬಿಟ್ಟೆ. ಸೊ ನಾವು ಮಾಧ್ಯಮಗಳಲ್ಲಿ ಏಕಾಏಕಿ ಸುದ್ದಿಯನ್ನು ನೋಡಿದ ತಕ್ಷಣ ನಾವು ನಿಜ ಅಂತ ತಿಳ್ಕೊಳ್ಳೋವಂಥದ್ದು ತಪ್ಪಾಗುತ್ತೆ. ಯಾಕೆ ಅಂತಂದರೆ 130 ಅಂತ ಹೇಳಿದ್ರು, ಇಮಿಡಿಯೇಟ್ 1 ಅವರ್ ಬಿಟ್ಕೊಂಡು ನೋಡಿದ್ರೆ 247 ಜನರು ಭಸ್ಮ ಅಂತ ಹೇಳಿದ್ರು. ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಅವನನ್ನು ಈಗ ಆಲ್ರೆಡಿ ಮಾಧ್ಯಮಗಳು ಬೆನ್ನು ಬಿದ್ದುಬಿಟ್ಟಿದ್ದಾವೆ, ಏನಾಯಿತು ಅಂತ. ಬಟ್ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ತಕ್ಷಣ ನನ್ನ ಸುತ್ತಮುತ್ತ ನಾನು ಕಣ್ಬಿಟ್ಟು ನೋಡಿದ್ರೆ ಎಣದ ರಾಶಿಗಳೇ ಬಿದ್ದಿದ್ದೋ, ಆ ವಿಮಾನದ ಸಣ್ಣ ಪುಟ್ಟ ಚೂರುಗಳೆಲ್ಲ ನನ್ನ ಸುತ್ತಮುತ್ತ ಬಿದ್ದಿದ್ದೋ, ಯಾರೋ ನನ್ನನ್ನು ಹಿಡಿದಿಟ್ಕೊಂಡು ಕಾಪಾಡ್ಕೊಂಡು ಹೋಗುವಂಥದ್ದನ್ನು ನಾನು ಮಾತ್ರ ಗಮನಿಸಿದೆ. ನಮ್ಮ ಅಣ್ಣ ಒಬ್ಬ ಇದ್ದ, ಅವನು ಏನಾದ ಅಂತ ದಯವಿಟ್ಟು ಹುಡುಕಿ ಕೊಡಿ ಅಂತ ಆತನೂ ಕೂಡ ಅಂಗಲಾಚ್ತಾ ಇದ್ದ. ಅಂದರೆ ಅವನಿಗೂ ಕೂಡ ಸುಟ್ಟ ಗಾಯಗಳಾಗಿದ್ದೋ ಮುಖದಲ್ಲಿ. ಬಹುತೇಕ ಇನ್ನು ಮೆಡಿಕಲ್ ವಿದ್ಯಾರ್ಥಿಗಳು 50ರಿಂದ 60 ಜನ ಊಟ ಮಾಡ್ತಾ ಕೂತಿದ್ದಂಥ ಸ್ಥಳ, ಅದರಲ್ಲಿ 24 ಜನ ಈಗಾಗಲೇ ಸ್ಪಾಟ್ ಆಗಿರುವಂಥದ್ದು, ಅಂದರೆ ಈ ಬೆಂಕಿಯ ಕೆನ್ನಾಲೆಗೆ ಸುಟ್ಟು ಭಸ್ಮವಾಗಿರುವಂಥದ್ದು. ಇನ್ನು ಸಾವು ನೋವು ಏರಿಕೆ ಸಾಧ್ಯತೆ ಇದೆ ಅಂತ ಅಲ್ಲಿನ ವರದಿಗಳು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಕ್ಷಣದವರೆಗೆ 265 ಜನ ಈ ಒಂದು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಆಗಿರುವಂಥದ್ದು. ಗೊತ್ತಿಲ್ಲ, ಇದಕ್ಕೂ ಮುಂಚೆ DGCA ವಾರ್ನಿಂಗನ್ನು ಕೊಟ್ಟಿತ್ತಂತೆ ಈ ವಿಮಾನಕ್ಕೆ ಸಂಬಂಧಪಟ್ಟಾಗೆ. ಬಟ್ ಆ ವಾರ್ನಿಂಗನ್ನು ಉಲ್ಲಂಘನೆ ಮಾಡಿದ್ರ, ಕಡೆಗಣನೆ ಮಾಡಿದ್ರ, ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಏನಾರು ಎದ್ದು ಕಾಣ್ತಿದೆಯಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದಕ್ಕೆ ವಿಮಾನದ ಸಂಸ್ಥೆಯು ಕೂಡ ಮುಖ್ಯ ಕಾರಣ ಆಗುತ್ತೆ. ಏನಾದರೂ ಈ ರೀತಿಯ ಘಟನೆ ಮುಂಚೆಯೇ ಸಂಭವಿಸಿದ್ದು, ಅದಕ್ಕೆ ಸಂಬಂಧಪಟ್ಟಾಗೆ ಎಚ್ಚರಿಕೆಯನ್ನು ಗವರ್ನಮೆಂಟ್ ಕೊಟ್ಟಿದ್ರು ಇವರು ನಿರ್ಲಕ್ಷ್ಯ ಮಾಡಿದಿದ್ರೆ ಇದಕ್ಕೆ ಬೇಜವಾಬ್ದಾರಿತನವೇ ಕಾರಣವಾಗುತ್ತೆ. ಇಲ್ಲ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿಕೊಂಡ ನಂತರವೇ ವಿಮಾನ ಟೇಕ್ ಆಫ್ ಆಯಿತು, ಆದರೂ ಕೂಡ ಈ ರೀತಿಯ ಘಟನೆ ನಡೆದಿದೆ ಅಂತಂದರೆ ಒಂದೇ ಒಂದು ಆನ್ಸರ್, ಅದಕ್ಕೆ ವಿಧಿ, ಇನ್ನೇನು ಮಾಡೋದಕ್ಕಾಗಲ್ಲ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.